ರೌಡಿ ಶೀಟರ್ ಬರ್ಬರ ಹತ್ಯೆ, ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲೇ ದುಷ್ಕರ್ಮಿಗಳ ಅಟ್ಟಹಾಸ, ಮುಖ ಛಿದ್ರಗೊಳಿಸಿ ಹಂತಕರು ಪರಾರಿ. ಜಮೀರ್ ಅಹಮದ್ ಇಲ್ದಿದ್ರೆ ಸರ್ಕಾರವೇ ಆಗಲ್ಲ, ಅವರು ಮತ್ತೆ ಮಂತ್ರಿ ಆಗ್ತಾರೆ, ಭವಿಷ್ಯ ನುಡಿದ ಕೋಡಿಮಠ ಸ್ವಾಮೀಜಿ. ಸ್ಥಗಿತಗೊಂಡಿದ್ದ ಕಾಮಗಾರಿಗೆ ಮರುಜೀವ, ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಆರಂಭ, ಡಿಸಿಎಂ ಜೆ ಪರಮೇಶ್ವರ್ ಘೋಷಣೆ. ಹಾಸನ ಜಿಲ್ಲಾ ನ್ಯಾಯಾಲಯ ಆವರಣದ ಮುಂಭಾಗದಲ್ಲೇ ರೌಡಿ ಶೀಟರ್ ಒಬ್ಬನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹಾಸನ ನಗರದ ಚನ್ನಪಟ್ಟಣದಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ರೌಡಿ ಶೀಟರ್ ಮಂಜೇಶ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಸಾರ್ವಜನಿಕರು ಓಡಾಡುವ ಜನನಿಬಿಡ ಪ್ರದೇಶದಲ್ಲೇ ಈ ಕೃತ್ಯ ನಡೆದಿರುವುದು ಇಡೀ ನಗರವನ್ನ ಬೆಚ್ಚಿ ಬೀಳಿಸಿದೆ. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲೇ ಹೊಂಚು ಹಾಕಿ ಕುಳಿತಿದ್ದ ದುಷ್ಕರ್ಮಿಗಳು ಮಂಜೇಶ್ ಒಂಟಿಯಾಗಿ ಸಿಗುತ್ತಿದ್ದಂತೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಮುಗಿಬಿದ್ದಿದ್ದಾರೆ. ಹಂತಕರು ಎಷ್ಟು ಕ್ರೂರವಾಗಿ ದಾಳಿ ಮಾಡಿದ್ದಾರೆ ಎಂದರೆ, ಮಂಜೇಶ್ ಮುಖದ ಗುರುತೇ ಸಿಗದ ರೀತಿಯಲ್ಲಿ ಕೊಚ್ಚಿ ಹಾಕಿ ರಕ್ತದ ಮಡುವಿನಲ್ಲಿ ತೇಲಾಡಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಕೊಲೆಯಾದ ಮಂಜೇಶ್ ತಾಯಿ ಹಾಸನ ಮೂಲದವರಾಗಿದ್ದು, ಈತ ಬೆಂಗಳೂರಿನಲ್ಲಿ ನೆಲೆಸಿದ್ದರು. ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳಿದ್ದು, ಅಲ್ಲಿ ರೌಡಿ ಶೀಟರ್ ಆಗಿ ಗುರುತಿಸಿಕೊಂಡಿದ್ದ. ಪ್ರಸ್ತುತ ಹಾಸನಕ್ಕೆ ಬಂದಿದ್ದ ವೇಳೆಯನ್ನೇ ಸಂಚು ರೂಪಿಸಿ ಹಂತಕರು ಈ ಸ್ಕೆಚ್ ಆಪರೇಷನ್ ಮುಗಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಹಾಸನ ನಗರ ಠಾಣೆಯ ಪೊಲೀಸರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಹತ್ಯೆಗೆ ನಿಖರವಾದ ಕಾರಣವೇನು, ಹಳೆ ಹಗತನವೇ ಅಥವಾ ಗ್ಯಾಂಗ್ ವಾರ್ ಹಿನ್ನೆಲೆಯೇ ಎಂಬ ಕೋನದಲ್ಲಿ ತನಿಖೆ ಆರಂಭಿಸಿದ್ದಾರೆ. ನ್ಯಾಯದೇವತೆಯ ಮಂದಿರದ ಮುಂದೆಯೇ ಹಗಲು ಹೊತ್ತಿನಲ್ಲಿ ಇಂತಹ ಬರ್ಬರ ಕೊಲೆ ನಡೆದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕ ಹಾಗೂ ಸಂಚಲನ ಮೂಡಿಸಿದೆ. ಹಂತಕರ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ತಾಲೂಕಿನ ಹಾರ್ನಹಳ್ಳಿಯ ಕೋಡಿಮಠ ಶಿವಾನಂದ ಶಿವಯೋಗಿ ಸ್ವಾಮಿಗಳ ಮಠದಲ್ಲಿ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳು ಭೇಟಿ ಮಾಡಿ ಸ್ವಾಮಿಗಳ ಆಶೀರ್ವಾದ ಪಡೆದು ಜಮೀರ್ ಅಹಮದ್ ಹಾಗೂ ಶಿವಲಿಂಗೇಗೌಡರ ಭಾವಚಿತ್ರ ಹಿಡಿದು ಜೈಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ಕೋಡಿಮಠದ ಸ್ವಾಮೀಜಿಗಳು ಮಾತನಾಡಿ, ಮೊದಲೆಲ್ಲ ಪ್ರಚಾರ ವಿಚಾರ ಸಮಾಚಾರ ಇವು ಮೊದಲು ಪದಗಳು ಬರ್ತಾ ಇತ್ತು, ಆದರೆ ಈಗ ಅಪಪ್ರಚಾರ ಮೊದಲು ಬರ್ತಾ ಇದೆ. ಆದರೆ ಹೆದರೋ ಅವಶ್ಯಕತೆ ಇಲ್ಲ. ಜಮೀರ್ ಅವರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಸೇರುತ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೇಗೌಡರು ಮಂತ್ರಿಮಂಡಲಕ್ಕೆ ಸೇರುತ್ತಾರೆ. ನನಗೆ ಸಂಬಂಧಪಟ್ಟವರ ಜೊತೆ ನಾನು ಮಾತನಾಡಿದ್ದೇನೆ, ಪುನಃ ಮಾತನಾಡುತ್ತೇನೆ. ಯಾವುದೇ ಕಾರಣಕ್ಕೂ ಜಮೀರ್ ಇಲ್ಲದೆ ಸರ್ಕಾರ ನಡೆಸೋಕೆ ಆಗೋಲ್ಲ. ಜಮೀರ್ ಇದ್ರೆ ಮಾತ್ರ ಸರ್ಕಾರ, ಇಬ್ಬರೂ ಕೂಡ ಮಂತ್ರಿ ಆಗ್ತಾರೆ. ಎಲ್ಲರೂ ಶಾಂತಿಯಿಂದ ಇರಿ. ಮಂತ್ರಿಯಾಗಿ ಬಂದ ಮೇಲೆ ಮಸೀದಿಗೆ ಹಾಗೂ ಮಠಕ್ಕೆ ಕರೆಸಿ ಸನ್ಮಾನ ಮಾಡೋಣ. ಜಮೀರ್ ಅವರ ಸೇವೆ ರಾಜ್ಯಕ್ಕೆ ಇನ್ನೂ ತುಂಬಾ ಇದೆ. ಜಾತ್ಯತೀತವಾಗಿ ರಾಜ್ಯದಲ್ಲಿ ಒಳ್ಳೆಯ ಸೇವೆ ಮಾಡುತ್ತಿದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ ಎಂದು ಹೇಳಿದರು. ನಿಮಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡು, ಅಪಪ್ರಚಾರ ಮಾಡಿದ್ರೆ ಕಣ ತಡ್ರೋ, ಇದು ವಿಚಾರ, ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಭಾಳ ದೊಡ್ಡದಿದೆ, ಯಾವುದು ಅಂದರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ ಮೂರು ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೇಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟರಲ್ಲಿ ಮಾತಾಡಿದ್ದೀನಿ, ಆಗಲೇ ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದರು, ನಿಮಗೆ ಅವ್ರಿಗೂ ಬರ್ತೀವಿ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಕೃಷಿ. ಈ ಮಠ ಕೋಡಿ ಮಠ ಅಂದರೆ ಇದೊಂದು ಪವಿತ್ರ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾ ಅಂದರೆ ಇದು ತಪ್ಪೇನಿಲ್ಲ. ಇದು ನಮ್ಮ ಇತಿಹಾಸದ ಕರ್ನಾಟಕದಲ್ಲಿ ನಮ್ಮ ಅಜ್ಜಾರು ಏನು ಹೇಳ್ತಾರೆ ಸಕ್ಸಸ್ ಆಗಿಬಿಟ್ಟಿದೆ. ಸಿದ್ದರಾಮಯ್ಯ ಸಾವ್ರು ಫಸ್ಟು ಇಲ್ಲೇ ನಾ ಜೊತೆಲಿ ಬಂದಾಗ CM ಆಗ್ತಾರೆ ಕರೀಮು ಅಂದರು. ಭಾಳ ಇದನ್ನು ಹೇಳಿದ್ರು, ಕರೀಮ್ ಸಾಬ್ರೆ CM ಆಗ್ತಾರೆ. ಮತ್ತು DK ಶಿವಕುಮಾರ್ ಸಾಹೇಬ್ರಿಗೆ ಕರ್ಕೊಂಡ್ಬಂದಾಗ ಮತ್ತು ನೆಕ್ಸ್ಟು ಮಾತಾಡುವಾಗ ಅವ್ರು ಬಂದಾಗ ಇವ್ರು ಬಂದಾಗ DK ಶಿವಕುಮಾರ್ ಬಂದಾಗ ಅಜ್ಜಾರು ಹೇಳಿದರು, ನೀವು ಹೋಗೋ, ನೀವು CM ಆಗ್ತೀರ ಅಂತ. ದೇವ್ರದಿಂದ ನಮ್ಮ ಈ ಕೋಡಿ ಮಠದಾಗೆ, ಇದು ಕೋಡಿ ಮಠ ಅಂದರೆ ಒಂದು ಪವಿತ್ರ ಜಾಗ. ಇದು ನಮ್ಮ ಅಜ್ಜ ಏನು ಹೇಳಿದೆ ಅದು ಸಕ್ಸಸ್ ಆಗಿಬಿಡುತ್ತೆ. ಅದ್ರಾಗ ಎರಡು ಮಾತೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಬರೀ ಇಂಡಿಯಾ ಒಂದೇ ಅಲ್ಲ, ಇತಿಹಾಸ ಎಲ್ಲ ದೇಶದಾಗಿಲ್ಲ, ದುಬಾಯಿ, ಸೌದಿ ಅರಬ್ ಎಲ್ಲ ಕಡೆನೂ ನಮ್ಮ ಅಜ್ಜಾರ್ದು ಒಳ್ಳೆ ಮಾತಾಡಿದ ಮಾತಿಗೆ ಏನು ತಪ್ಪಿಲ್ಲ. ಅದು ಎಲ್ಲ ಜನ ಟೀಕೆ ಮಾಡಿ ದೇವ್ರದಿಂದ
ಜಿಲ್ಲೆಯ ತೀವ್ರ ಕುತೂಹಲ ಕೆರಳಿಸಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ಕಾಮಗಾರಿಯನ್ನು ಶೀಘ್ರದಲ್ಲೇ ಪುನರಾರಂಭಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಯೋಜನೆಗೆ ವ್ಯಕ್ತವಾಗುತ್ತಿರುವ ವಿರೋಧ ಹಾಗೂ ಸರ್ಕಾರದ ಮುಂದಿನ ನಡೆಗಳ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪ್ರಮುಖ ಅಂಶಗಳನ್ನು ಹಂಚಿಕೊಂಡಿದ್ದಾರೆ. ಕಾನೂನು ಹಾಗೂ ತಾಂತ್ರಿಕ ಕಾರಣಗಳಿಂದ ಮಂದಗತಿಯಲ್ಲಿದ್ದ ಅಥವಾ ಸ್ಥಗಿತಗೊಂಡಿದ್ದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ರೈತ ಸಮುದಾಯದವರನ್ನ ಭೇಟಿಯಾಗಿ ಮಾತುಕತೆ ಮೂಲಕ ಅವರ ಮನವೊಲಿಸಲು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ. ವೈಯಕ್ತಿಕ ನಿಲುವಿಗಿಂತ ಸರ್ಕಾರದ ತೀರ್ಮಾನ ಮುಖ್ಯ. ಹಿಂದೆ ಇದೇ ಯೋಜನೆಗೆ ನೀವೇ ವಿರೋಧ ವ್ಯಕ್ತಪಡಿಸಿದರಲ್ಲ ಎಂಬ ಮಾಧ್ಯಮಗಳ ನೇರ ಪ್ರಶ್ನೆಗೆ ಉತ್ತರಿಸಿದ ಡಿಸಿಎಂ, ವೈಯಕ್ತಿಕವಾಗಿ ಏನೇ ಅಭಿಪ್ರಾಯಗಳಿದ್ದರೂ ಒಮ್ಮೆ ಸರ್ಕಾರ ತೀರ್ಮಾನ ಕೈಗೊಂಡ ಮೇಲೆ ನಾವು ಸರ್ಕಾರದಲ್ಲಿದ್ದುಕೊಂಡು ಅದನ್ನು ವಿರೋಧಿಸಲು ಸಾಧ್ಯವಿಲ್ಲ. ಇದು ಸರ್ಕಾರದ ಅಂತಿಮ ತೀರ್ಮಾನ ಎಂದು ಸ್ಪಷ್ಟಪಡಿಸಿದರು. ಇಲ್ಲ, ಅದು ನಾವು ಅವರನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಲ್ಯಾಂಡ್ ಅಕ್ವಿಸಿಷನ್ನು ಏನು ಪ್ರೊಸೀಡಿಂಗ್ಸ್ ಇತ್ತು ಅದು ಸ್ವಲ್ಪಕ್ಕೆ ಸ್ಥಗಿತ ಆಗಿತ್ತು. ಅದನ್ನು ಈಗ ಶೀಘ್ರವಾಗಿ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸನ್ನು ಮುಂದುವರಿಸ್ತೇವೆ, ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ, ರೈತ ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೇ ಕೂಡ ವಿರೋಧ ವ್ಯಕ್ತಪಡಿಸಿದ್ರಿ ಬೇಡ ಅಂತ. ಇಲ್ಲ, ನಾನು ಸರ್ಕಾರದ ತೀರ್ಮಾನ ಅಂತ ಹೇಳಿದ್ದೆ. ನಾನು ವೈಯಕ್ತಿಕವಾಗಿ ಏನಾರು ಇರ್ಬೋದು. ಸರ್ಕಾರ ತೀರ್ಮಾನ ಆದಾಗ ನಾವು ಸರ್ಕಾರದಲ್ಲಿ ಇದ್ದುಕೊಂಡು ಅದನ್ನು ವಿರೋಧ ಮಾಡೋಕ್ಕಾಗತ್ತಾ? ಸೂಚನೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಆಪೋಸಿಟ್ ಅದಕ್ಕೆಲ್ಲ ಮಾತುಕತೆ ಆಗಿದೆಯಾ, ಹೇಗೆ ಸರ್? ಇಲ್ಲ, ಅದು ನಾವು ಅವರನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಲ್ಯಾಂಡ್ ಅಕ್ವಿಸಿಷನ್ನು ಏನು ಪ್ರೊಸೀಡಿಂಗ್ಸ್ ಇತ್ತು ಅದು ಸ್ವಲ್ಪಕ್ಕೆ ಸ್ಥಗಿತ ಆಗಿತ್ತು. ಹಾಸನ ನಗರದ ಒಕ್ಕಲಿಗರ ಭವನದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮುದ್ದೇಗೌಡರ 98ನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ವೇಳೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮುದ್ದೇಗೌಡರು ಮಾತನಾಡಿ, ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಇಂದು 98ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ಸಂತಸದ ವಿಷಯ. ಈ ಸಂಘದಲ್ಲಿ 25 ವರ್ಷದಿಂದ ಅಣ್ಣ ತಮ್ಮಂದಿರಂತೆ ಇದ್ದು ಒಂದು ಸಂಘವನ್ನ ಉನ್ನತ ಮಟ್ಟಕ್ಕೆ ಕಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ. ನನಗೆ ಹೆಗಲಿಗೆ ಹೆಗಲಾಗಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಈ ಸಮುದಾಯ ಭವನವನ್ನು ಅಭಿವೃದ್ಧಿಗೊಳಿಸಿ ಇದರಿಂದ ಸಾವಿರಾರು ಮಕ್ಕಳಿಗೆ ಅನುಕೂಲವಾಗಲಿ, ಅವರು ಉನ್ನತ ಮಟ್ಟಕ್ಕೆ ತಲುಪಲಿ, ಹಾಸನ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಎಂದು ತಿಳಿಸಿದರು. ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ನನಗೆ 98ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. ಅವರೆಲ್ಲರೂ ಪ್ರೀತಿಯಿಂದ ಇವತ್ತು ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಆದರೆ ಆ 25 ಜನನೂ ಕೂಡ ಒಂದು ಸಂಸಾರದಂತೆ ಅಣ್ಣ ತಮ್ಮಂದಿರಂತೆ 25 ವರ್ಷದಿಂದ ಕೂಡ ಈ ಸಂಘವನ್ನು ಕಟ್ಟಿದ್ದಾರೆ. ಇವತ್ತು ಏನಾದ್ರು ನನಗೆ ಒಳ್ಳೆಯ ಹೆಸರು ಬಂದಿದ್ದರೆ ಈ 25 ಜನಕ್ಕೂ ಕೂಡ ಸಂದಾಯವಾಗಬೇಕು. ಸೆಕ್ರೆಟರಿಗಳಾದ ಅಪ್ಪೇಗೌಡರು ನನಗೆ ಹೆಗಲನ್ನು ಮೇಲೆ ಕೂತ್ಕೊಂಡು ಅವ್ರ ಕೆಲಸನ ಮಾಡ್ತಾಯಿದ್ದಾರೆ. ಇವತ್ತೇನಾದ್ರು ಒಳ್ಳೆಯ ಕೆಲಸ ಆಗಿದ್ದರೆ ನಿಮ್ಮ 25 ಜನದಿಂದ ಆಗಿದೆ. ಇಷ್ಟಕ್ಕೆ ನಾವು ತೃಪ್ತಿ ಪಡಬೇಕಾಗಿಲ್ಲ. ಈ ಸಮುದಾಯವನ್ನು ಭವನವನ್ನು ಪೂರೈಸಿ ಸಾವಿರಾರು ಜನ ಮಕ್ಕಳು ಈ ಸಂಸ್ಥೆಯಿಂದ ಅಭಿವೃದ್ಧಿ ಹೊಂದಲಿ. ಹಾಸನ ಜಿಲ್ಲೆ ಕರ್ನಾಟಕಕ್ಕೆ ಒಂದು ಮಾದರಿಯ ಜಿಲ್ಲೆಯಾಗಿ ಸಮುದಾಯವನ್ನು ಮುಂದೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಲಿ ಅಂತ ನನ್ನ ಆಶಯ. ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 98 ಈಗ ಮುಟ್ಟಿದೆ. ಈಗ 100 ವರ್ಷ ಆದಮೇಲೆ ಖಂಡಿತವಾಗ್ಲೂ ಅವರು ಇದೇ ಆರೋಗ್ಯ ಇಟ್ಕೊಂಡು ಅವರು ಇನ್ನೂ ಜೀವನ ಮಾಡೋರಿದ್ದಾರೆ. ಅವರ ಆಯಸ್ಸಿನ ಗುಟ್ಟೇನು ಅಂತಂದರೆ, ಇಲ್ಲಿರೋ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರು ಇದ್ದಾರಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಸಹಕಾರ ಅವ್ರ ಆಯಸ್ಸನ್ನು ದಿನೇ ದಿನೇ ಗಟ್ಟಿ ಮಾಡ್ತಾ ಇದೆ. ಇದನ್ನು ಹೇಳೋದಕ್ಕೆ ಭಾಳ ಸಂತೋಷ ಪಡ್ತೀನಿ. ಅವ್ರಿಗೆ ತುಂಬ ಶುಭವಾಗಲಿ. ಅವ್ರು ಈ ಸಮುದಾಯ ಭವನ ಇದನ್ನು ಪೂರ್ತಿ ನಿರ್ಮಾಣ ಆಗಿ ಇದನ್ನು ಫಂಕ್ಷನ್ ಆಗೋ ಹಾಗೆ ಮಾಡಿ ಇನ್ನೂ ಭಾಳ ಕಾಲ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿ ನಾವೆಲ್ಲ ಬಯಸ್ತೀವಿ. ತಾಲೂಕಿನ ಆಸ್ಪತ್ರೆ ರಸ್ತೆಯಲ್ಲಿ ಬಿರುಗಾಳಿ ಹಾಗೂ ಸೋನೆ ಮಳೆಯ ಆರ್ಭಟಕ್ಕೆ ಬೃಹತ್ ಮರವೊಂದು ಬುಡ ಸಮೇತ ತುಂಡಾಗಿ ರಸ್ತೆಗೆ ಬಿದ್ದ ಪರಿಣಾಮ ಕೆಲವು ಗಂಟೆಗಳ ಕಾಲ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಈ ಘಟನೆ ಬೆಳಗಿನ ಜಾವ ಸಂಭವಿಸಿರುವುದರಿಂದ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ವಿರಳವಾಗಿತ್ತು. ಹೀಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸದೆ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ವಾಹನ ಜಖಂ, ರಸ್ತೆಗೆ ಉರುಳಿದ ಬೃಹತ್ ಮರದ ಕೊಂಬೆಗಳು ಅಲ್ಲೇ ಪಕ್ಕದಲ್ಲಿ ನಿಲ್ಲಿಸಲಾಗಿದ್ದ ವಾಹನವೊಂದರ ಮೇಲೆ ಬಿದ್ದಿದ್ದು ವಾಹನವು ಸ್ವಲ್ಪ ಮಟ್ಟಿಗೆ ಜಖಂಗೊಂಡಿದೆ. ಮರ ಬಿದ್ದ ತಕ್ಷಣ ವಿದ್ಯುತ್ ಸಂಪರ್ಕ ಕಡಿತ
ಕಡಿತಗೊಳಿಸಿ ಮುನ್ನೆಚ್ಚರಿಕೆ ವಹಿಸಲಾಯಿತು. ಬಳಿಕ ಸ್ಥಳಕ್ಕೆ ಆಗಮಿಸಿದ ಜೆಸ್ಕಾಂ ಸಿಬ್ಬಂದಿಗಳು ಹಾಗೂ ಸ್ಥಳೀಯರು ಮರದ ಕೊಂಬೆಗಳನ್ನು ಕತ್ತರಿಸಿ ರಸ್ತೆಯಿಂದ ತೆರವುಗೊಳಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಆಸ್ಪತ್ರೆ ರಸ್ತೆಯು ಸದಾ ರೋಗಿಗಳು, ಆಂಬ್ಯುಲೆನ್ಸ್ ಹಾಗೂ ಸಾರ್ವಜನಿಕರಿಂದ ಜನನಿಬಿಡವಾಗಿರುವ ಪ್ರದೇಶವಾಗಿದೆ. ಆದ್ದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಅಪಾಯಕಾರಿಯಾಗಿ ಜೋತು ಬಿದ್ದಿರುವ ಮರದ ಕೊಂಬೆಗಳನ್ನು ಗುರುತಿಸಿ ತೆರವುಗೊಳಿಸಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸುಮಾರು ಒಂದು 6:30 ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಎದುರುಭಾಗದಲ್ಲಿರುವಂಥ ಏನು ಟೀ ಅಂಗಡಿ ಮಾರುತಿ ಟೀ ಅಂಗಡಿ ಎದುರುಗಡೆ ಇರುವಂಥ ಒಂದು ದೊಡ್ಡ ಮರದ ಒಂದು ಕೊಂಬೆ ಬಿದ್ದಿದೆ. ಅಚಾನಕ್ಕಾಗಿ ಒಂದು ಗಾಳಿ ಒಂದು ಮಳೆ ಇದರಲ್ಲಿ ಬಿದ್ದಿದೆ. ಯಾವುದೇ ಒಂದು ಅನಾಹುತ ಆಗಿಲ್ಲ ದೇವ್ರ ದಯೆಯಿಂದ. ಈ ಕೆಳಗಡೆ ಒಂದು ಮಾವನಣ್ಣ ಅಂಗಡಿಯವರು ಬರೋರು ಬೆಳಿಗ್ಗೆ ಹೊತ್ತು, ಅದು ದೇವ್ರ ದಯೆಯಿಂದ ಯಾರೂ ಬಂದಿಲ್ಲ. ನಮ್ಮ KB ಸದಾಶಿವ ಅವರು ಫೋನ್ ಮಾಡಿದ ತಕ್ಷಣ ಇವತ್ತು ಬಂದು ನಮಗೆ ಸಹಕಾರ ಮಾಡಿದರು. ಒಂದು ನಿಮಿಷಕ್ಕೆ ಬಂದರು. ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. 24/7 ಕೆಲಸ ಮಾಡೋ ಸದಸ್ಯರು ಬಂದರು. ಜೊತೆಗೆ ಸಿಬ್ಬಂದಿಗಳಾದ ಮಂಜುನಾಥ್ ಅವರು ಮತ್ತು ಮಹೇಶ್ ಸರ್, ನಮ್ಮ ಪ್ರವೀಣ್ ಸರ್ ಕೂಡ ಬಂದು ನಮ್ಮ ಬೆಳಗ್ಗಿನ ಸಹಕಾರ ಮಾಡಿದರು. ಅದರಂತೆ ನಾವು ಧನ ಅಶೋಕ್ ಅವ್ರಿಗೆ ಫೋನ್ ಮಾಡಿ ಫಾರೆಸ್ಟ್ ಆಫೀಸರ್ ನಂಬರ್ ತಗೊಂಡಾಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಂದು ಕಳಿಸ್ಕೊಡ್ತೀನಿ ಅಂತ ಹೇಳೋರೆ. ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಮಳೆಗಾಲ ಆದರೆ ಭಾರಿ ತೊಂದರೆ ಆಗೋದು ಸರ್. ಮಳೆಗಾಲ ಆದ್ದರಿಂದ ಇದೊಂದು ಅನುಕೂಲ ಆಯಿತು. ಕಾಂಗ್ರೆಸ್ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಅವರು ಮಹತ್ವದ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅಹಮದ್ ಒಬ್ಬ ಸಮರ್ಥ ನಾಯಕನಾಗಿದ್ದು ಅವರಿಗೆ ಮುಂದಿನ ಹಂತದಲ್ಲಿ ಸಚಿವ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಸಚಿವ ಸಂಪುಟ ವಿಸ್ತರಣೆ ವಿಷಯವಾಗಿ ತುಮಕೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಸಿಎಂ ಹಲವು ಪ್ರಮುಖ ವಿಷಯಗಳನ್ನು ಹಂಚಿಕೊಂಡರು. ಜಮೀರ್ ಅಹಮದ್ ಖಾನ್ ಅವರು ಅತ್ಯಂತ ಸಮರ್ಥ ನಾಯಕ. ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅವರು ದೊಡ್ಡ ಹಿಡಿತ ಹೊಂದಿರುವ ನಾಯಕರಾಗಿದ್ದಾರೆ. ಈ ಹಿಂದೆ ಸಚಿವರಾಗಿದ್ದಾಗ ಅವರು ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಪರಮೇಶ್ವರ್ ಶ್ಲಾಘಿಸಿದರು. ಮೊದಲ ಹಂತದ ಸಂಪುಟ ರಚನೆಯಲ್ಲಿ ಅವರಿಗೆ ಯಾವ ಕಾರಣಕ್ಕಾಗಿ ಸಚಿವ ಸ್ಥಾನ ಕೈತಪ್ಪಿದೆ ಎಂಬ ಬಗ್ಗೆ ನಿಮಗೆ ನಿಖರ ಮಾಹಿತಿ ಇಲ್ಲ ಎಂದು ಡಿಸಿಎಂ ಸ್ಪಷ್ಟಪಡಿಸಿದರು. ಅವರು ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ ಸಮರ್ಥ ನಾಯಕ. ಅವರಿಗೆ ಯಾವ ಕಾರಣಕ್ಕೆ ಅವರಿಗೆ ಮೊದಲನೇ ಕಂತಿನಲ್ಲಿ ತಪ್ಪಿದೆಯೇ ಅದು ನಮಗೆ ಯಾರಿಗೂ ಮಾಹಿತಿ ಇಲ್ಲ. ಆದರೆ ಎರಡನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಎರಡನೇ ಪಟ್ಟಿ ಯಾವಾಗ ಸರ್, ಯಾವತ್ತು ಬಿಡುಗಡೆ ಸಚಿವ ಸಂಪುಟ ವಿಸ್ತರಣೆ? ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಏನಾದರೂ ಮತ್ತೆ ನಾನು ಡೆಲ್ಲಿಗೆ ಹೋಗಿ ಧನ್ಯವಾದಗಳನ್ನು ಹೇಳಿ ಬರಬೇಕು. ನಮ್ಮ ವರಿಷ್ಠರುಗಳಿಗೆಲ್ಲ ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಬರ್ತೇನೆ. ಥ್ಯಾಂಕ್ ಯು. ಅವರು ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ. ಮಾರಕ ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮತ್ತು ಕ್ಯಾನ್ಸರ್ ಗೆದ್ದವರನ್ನು ಬೆಂಬಲಿಸಲು ಕ್ಯಾನ್ಸರ್ ಸರ್ವೈವರ್ ರನ್ ಶೀರ್ಷಿಕೆಯಡಿ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಬೃಹತ್ ಮ್ಯಾರಥಾನ್ ನಡೆಯಿತು. ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆಯ ವತಿಯಿಂದ ಭಾನುವಾರ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು, ಹಲವು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಬೆಳಗ್ಗೆ ಕಂಠೀರವ ಕ್ರೀಡಾಂಗಣದಲ್ಲಿ ಜಮಾಯಿಸಿದರು. ನಂತರ ಕಸ್ತೂರಬಾ ರಸ್ತೆ, ಕಬ್ಬನ್ ರಸ್ತೆ, ಜಿಪಿಒ, ಹೈಕೋರ್ಟ್, ಯುಬಿ ಸಿಟಿ ಮಾರ್ಗಗಳಾದಿಯಾಗಿ ಓಟ ಸಾಗಿತು. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ 2 ಕೆಜಿ, 5 ಕೆಜಿ ಹಾಗೂ 10 ಕೆಜಿ ದೂರದ ಓಟ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಮತ್ತೊಂದು ವಿಶೇಷವಾಗಿತ್ತು. ಓಟ ಆರೋಗ್ಯಕ್ಕೆ ಅನುಕೂಲಕರವಾದ್ದರಿಂದ ಹೆಚ್ಚಿನ ಮಂದಿ ಉತ್ಸಾಹದಿಂದ ತಂಡೋಪತಂಡವಾಗಿ ಆಗಮಿಸಿದರು. ರಜೆ ಇದ್ದುದರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಜೊತೆಗೂಡಿದ್ದರು. ಓಟದ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶಾಸಕ ಡಾ ರಂಗನಾಥ್, ಸಂಸ್ಥೆಯ ನಿರ್ದೇಶಕರಾದ ಡಾ ಟಿ ನವೀನ್, ವೈದ್ಯರಾದ ಡಾ ಕೆ ಶೋಭಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಸನದಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆ. ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲೇ ದುಷ್ಕರ್ಮಿಗಳ ಅಟ್ಟಹಾಸ. ಮುಖ ಛಿದ್ರಗೊಳಿಸಿ ಹಂತಕರು ಪರಾರಿ. ಜಮೀರ್ ಅಹಮದ್ ಇಲ್ದಿದ್ರೆ ಸರ್ಕಾರವೇ ಆಗಲ್ಲ, ಅವರು ಮತ್ತೆ ಮಂತ್ರಿ ಆಗ್ತಾರೆ, ಭವಿಷ್ಯ ನುಡಿದ ಕೋಡಿಮಠ ಸ್ವಾಮೀಜಿ. ಸ್ಥಗಿತಗೊಂಡಿದ್ದ ಕಾಮಗಾರಿಗೆ ಮರುಜೀವ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಆರಂಭ. ಡಿಸಿಎಂ ಜೆ. ಪರಮೇಶ್ವರ್ ಘೋಷಣೆ.